ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಾವು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಮಾಹಿತಿಗಳನ್ನು ಪಡಿತಾ ಹೋಗಿ. ಇಲ್ಲಿ ಕೋಟಕ್ ಕನ್ಯಾ ಅಂತ ಏನಿದೆ ಸ್ಕಾಲರ್ಶಿಪ್ಪು, ಈ ವಿಚಾರವಾಗಿ ಇನ್ನೊಂದು 2-3 ನಿಮಿಷದಲ್ಲಿ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದಲ್ಲದೆ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಕೋಟಕ್ ಕನ್ಯಾ ಅಂತ ಏನು ಸ್ಕಾಲರ್ಶಿಪ್ ಕೋಟಕ್ ಸಂಸ್ಥೆ ಅನ್ನೋದಾಗಿದೆ. ಇವರು UG ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ, ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾರೆ. ವರ್ಷಕ್ಕೆ 1.5 ಲಕ್ಷದವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಕಂಪ್ಲೀಷನ್ ಆಗೋವರೆಗೂ, ಕೋರ್ಸ್ ಕಂಪ್ಲೀಷನ್ ಆಗೋವರೆಗೂ ಸಿಗುವ ಒಂದು ಸಾಧ್ಯತೆಗಳು ಇದೆ. ಇದರಲ್ಲಿ ಈ ಕೊಡುವಂತಹ ಹಣ ಏನಿದೆ ಸ್ಕಾಲರ್ಶಿಪ್ಪು, ಇದು ಏನಕ್ಕೆ ಬಳಸ್ಕೊಳ್ಬೋದು ಅಂದರೆ ನಿಮ್ಮ ಟ್ಯೂಷನ್ ಫೀಸ್ ಬಳಸ್ಕೊಳ್ಬೋದು. ಅಂದರೆ ಕಾಲೇಜಿಂದ ಏನಿರುತ್ತೆ ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸ್ ಇದ್ದರೆ, ಇಂಟರ್ನೆಟ್ಗಳಿಗೆ ಅಥವಾ ನಿಮ್ಮ ಟ್ರಾನ್ಸ್ಪೋರ್ಟೇಷನ್, ಕಾಲೇಜ್ಗೆ ಹೋಗಿ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ಗೆ ಆಗ್ಬೋದು, ಲ್ಯಾಪ್ಟಾಪ್ಸ್ ತಗೊಳ್ಳೋದಕ್ಕೆ, ಬುಕ್ಸ್ಗೆ, ಸ್ಟೇಷನರೀಸು, ಯಾವುದಕ್ಕಾದರೂ ಖರ್ಚು ಮಾಡ್ಕೊಳ್ಬೋದು ಅಂತ ಅವರು ತಿಳಿಸ್ತಿದ್ದಾರೆ ಅವರ ಅಡ್ವರ್ಟೈಸ್ಮೆಂಟ್. ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡಿದ್ರೆ 31 ಅಕ್ಟೋಬರ್ 2025 ಲಾಸ್ಟ್ ಡೇಟ್. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿದ್ದರೆ ಅರ್ಹರಿದ್ದರೆ. ಈಗ ಬನ್ನಿ, ಅವ್ರದ್ದು ಒಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ಗಳಲ್ಲಿ ಏನೇನು ಅಂತ ತಿಳ್ಕೊಳ್ತಾ ಹೋಗೋಣ. ಒಟ್ಟು ಅವ್ರದ್ದು 5 ಕಂಡೀಷನ್ ಇದೆ. ಈ 5 ಕಂಡೀಷನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ನೀವು. ಮೊದಲನೇ ಕಂಡೀಷನ್ ಏನು ಅಂದರೆ, ಯಾರು ಎಲಿಜಿಬಲ್ ಇದಕ್ಕೆ ಅಂತ. ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ತಿರ್ತಾರೆ ಅಥವಾ MBBS ಮಾಡ್ತಿರ್ತಾರೆ, ಇಂಟಗ್ರೇಟೆಡ್ LLB 5 years ಇಂಟಗ್ರೇಟೆಡ್ LLB ಮಾಡ್ತಿರ್ತಾರೆ, ಇಂಟಗ್ರೇಟೆಡ್ BS MS BS ರಿಸರ್ಚಿನ IACRನಲ್ಲಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಯಾರು ಸೇರಿರ್ತಾರೆ ಅವರಿಗೆ ಇದು ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ. ವರ್ಷಕ್ಕೆ 1.5 ಲಕ್ಷದವರೆಗೂ ಸ್ಕಾಲರ್ಶಿಪ್. ಕಂಡೀಷನ್ 2, ಅವರಿಗೆ ಫ್ಯಾಮಿಲಿ ಇನ್ಕಮ್ ಏನಿದೆ 6 ಲಕ್ಷಕ್ಕೆ, ವರ್ಷಕ್ಕೆ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು 3 ಕಂಡೀಷನ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. 3ನೇ ಕಂಡೀಷನ್ ಏನು ಅಂದರೆ, PUCನಲ್ಲಿ ಅಥವಾ 12th ಸ್ಟ್ಯಾಂಡರ್ಡಲ್ಲಿ ಅಟ್ಲೀಸ್ಟ್ 75% ಆರ್ ಈಕ್ವಲೆಂಟ್ CGPA ಸ್ಕೋರ್ ಮಾಡಿರಲೇಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಇದು ಮೆರಿಟೋರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಮಾತ್ರ. ಸೊ ಇದು ಎಲ್ಲರಿಗೂ ಅಲ್ಲ, ಬಾಯ್ಸ್ಗೆಲ್ಲ. ಇದು ಕೇವಲ ಹೆಣ್ಣು ಮಕ್ಕಳಿಗೆ ಇರುವಂಥ, ಅದಕ್ಕೆ ಅವರು ಕೋಟಕ್ ಕನ್ಯಾ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳ್ತಿರೋವಂಥದ್ದು, ನೀವೀಗ ಜಾಯ್ನ್ ಆಗಿರ್ತೀರಲ್ವಾ ಡಿಗ್ರಿಗೆ, ಆ ಕಾಲೇಜು NAC ಅಥವಾ NIRF ಇಂದ ಅಕ್ರಿಡೇಟ್ ಆಗಿರಲೇಬೇಕು ಅಂತ ಅವರು ಹೇಳ್ತಾರೆ. ರೆಪ್ಯೂಟೆಡ್ ಕಾಲೇಜ್ನಿಂದ ಇರಬೇಕು ನೀವು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ನಿಮಗೆ ವೆಬ್ಸೈಟ್ ಲಿಂಕ್, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ವೆಬ್ಸೈಟ್ ಲಿಂಕ್ ನಾನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕಾದ್ರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಬೇಕು. ಆಗ ಮಾತ್ರ ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಓಪನ್ ಆಗುತ್ತಲ್ಲ, ಆ ವಿಡಿಯೋ ಕೆಳಗಡೆ ಟೈಟ್ಲ್ಸ್ ಆದಮೇಲೆ ಮೋರ್ ಅನ್ನೋ ಪದ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂತಹ ಜಾಗ ಕಾಣಿಸುತ್ತೆ. ಅಲ್ಲಿ ನಾನು ವೆಬ್ ಲಿಂಕ್ಗಳು ಕೊಟ್ಟಿದ್ದೇನೆ, ಅಲ್ಲಿಗೆ ಹೋಗಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಅವರೇನು ಹೇಳಿದ್ದಾರೆ ಅದನ್ನು ಸಂಪೂರ್ಣ 2 ಬಾರಿ ಓದಿ. ನೀವು 2 ಬಾರಿ ಓದಿದಾಗ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಯಾರು ಎಲಿಜಿಬಿಲಿಟಿ ಮತ್ತು ಅವ್ರು ಯಾವ ಕಂಡೀಷನ್ ಮೇಲೆ ಕೊಡ್ತಾರೆ, ಲಾಸ್ಟ್ ಡೇಟು ಈ ಥರ. ಮತ್ತು ನೀವು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಇಫ್ ಯು ಆರ್ ಎಲಿಜಿಬಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಸೊ ನೀವು ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ಕೊಡಿ, ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಬಹಳ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಒಳ್ಳೆ